ಸರ್ಕಾರದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು. ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಮಾರ್ಚ್ 11ರಿಂದ ಒಪಿಡಿ ಸೇವೆಗೆ ಕರೆಯನ್ನ ಕೊಟ್ಟಿರುವಂತದ್ದು ಡಾಕ್ಟರ್ಸ್. ಮಾರ್ಚ್ 11ಕ್ಕೆ ವೈದ್ಯರ ಮುಷ್ಕರ ನಡೆಯುತ್ತೆ. ಒಪಿಡಿಗೆ ಬೀಳುತ್ತಾ ಬೀಗ. ಹಾಗಾದ್ರೆ ರಾಜ್ಯ ಸರ್ಕಾರದ ಜೊತೆಯ ವೈದ್ಯರ ಮಾತುಕತೆ ಕೂಡ ವಿಫಲ ಆಗಿದೆ. ಒಂದು ಕಡೆ ಉಗ್ರ ಹೋರಾಟಕ್ಕೆ ಮುಂದಾಗಿರುವಂತಹ ಸರ್ಕಾರಿ ವೈದ್ಯರು 2 ಹಂತದಲ್ಲಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ಸ್ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದ್ದಾರೆ, ಸೂಚನೆ ಕೂಡ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ ಒಪಿಡಿ ಬಂದ್ ಮಾಡಿ ಮುಷ್ಕರ ಮಾಡ್ತೀವಿ, 2ನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಒಪಿಡಿ ಸೇವೆ ಏನಾದರೂ ಬಂದಾಯ್ತು ಅಂತಂದ್ರೆ ಇಲ್ಲಿ ಯಾರಿಗೆ ಸಮಸ್ಯೆ ಆಗೋದು? ರೋಗಿಗಳಿಗೆ ಸಮಸ್ಯೆ ಆಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರದ್ದು ಒಂದ್ ಕಡೆ, ವೈದ್ಯರದು ಒಂದ್ ಕಡೆ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ, ವೈದ್ಯರಿಗೆ ಇಲ್ಲಿ ಎಫೆಕ್ಟ್ ಆಗುವಂಥದ್ದು. ಹಾಗಾಗಿ ಮೊದಲನೇ ಹಂತದಲ್ಲಿ ಒಪಿಡಿ ಬಂದ್ ಮಾಡ್ತೀವಿ ಅಂತ ಇದ್ದಾರೆ. ಮತ್ತೊಂದು ಕಡೆ ಆಸ್ಪತ್ರೆಗೆ ಬರೋದೇ ಇಲ್ಲ. ಇಲ್ಲಿ ಡಾಕ್ಟರ್ಸ್ ಆಸ್ಪತ್ರೆಗೆ ಬಂದಿಲ್ಲ ಅಂತಂದ್ರೆ ಮತ್ತೆ ರೋಗಿಗಳನ್ನ ಯಾರು ನೋಡ್ತಾರೆ? ಹೀಗೆ ಈ ಹಿಂದೆಯೂ ಕೂಡ ವೈದ್ಯಾಧಿಕಾರಿಗಳ ಜೊತೆ ರಾಜ್ಯ ಸರ್ಕಾರ ಮನವೊಲಿಸಲಿಕ್ಕೆ ಅಥವಾ ಅವ್ರ ಜೊತೆ ಮಾತುಕತೆ ನಡೆಸಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿತು, ಹರಸಾಹಸ ಪಟ್ಟಿತು. ಆದರೆ ಅದ್ಯಾವುದೂ ಕೂಡ ಯೂಸ್ ಆಗಿಲ್ಲ, ಎಲ್ಲವೂ ಕೂಡ ವಿಫಲ ಆಗೋಗಿದೆ. ಮತ್ತೊಂದು ಕಡೆ ಇಲ್ಲಿ ಹೇಳ್ತಾ ಇರುವಂಥದ್ದು, ನಾವು ಯಾವಾಗ ವೈದ್ಯಾಧಿಕಾರಿಗಳಿಗೆ ಸಭೆ ಕರೆದಿದ್ವೋ ಸಭೆಗೆಲ್ಲ ಅವ್ರು ಗೈರಾಗಿದ್ದಾರೆ, ಸಭೆಗೆ ಬರಲಿಲ್ಲ. ಸಭೆಗೆ ಬಂದು ಏನು ಸಮಸ್ಯೆ ಆಗ್ತಾ ಇದೆ ಏನು ಅಂತ ಹೇಳಿ ಹೇಳಬೇಕಲ್ವಾ? ಸಭೆಗೆ ಬಂದೇ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ನಾಯಕರು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ನಾವು ಸಭೆಗೆ ಹೋಗಿದ್ರು ಕೂಡ ಏನು ಯೂಸೇ ಆಗಿಲ್ಲ, ಏನು ಬದಲಾವಣೆ ಬಂದಿಲ್ಲ ಅಂತ ಹೇಳಿ ವೈದ್ಯಾಧಿಕಾರಿಗಳು ಮಾಡ್ತಾ ಇರುವಂಥ ಆರೋಪ. ಹಾಗಾಗಿ ಇದೀಗ ಮಾರ್ಚ್ 11ಕ್ಕೆ ವೈದ್ಯರು ಮುಷ್ಕರ ಮಾಡ್ತೀವಿ, 2 ಹಂತದಲ್ಲಿ 2 ರೀತಿಯಾಗಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಇಷ್ಟೆಲ್ಲ ಮುಷ್ಕರದ ನಡುವೆ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಗಮನ ಕೊಡುತ್ತಾ ಅಥವಾ ಇವರ ಬೇಡಿಕೆಗಳನ್ನು ಈಡೇರಿಸುತ್ತಾ ಅನ್ನುವಂಥದ್ದೇ ಇಲ್ಲಿ ದೊಡ್ಡ ಪ್ರಶ್ನೆ. ಒಂದು ಕಡೆ ಕುರ್ಚಿ ಕದನ, ಮತ್ತೊಂದು ಕಡೆ ಇನ್ನೇನು ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ತಯಾರಿಗಳು ನಡೀತಾ ಇದೆ. ಹಾಗಾಗಿ ಡಬಲ್ ಟಾಸ್ಕ್ ಇವಾಗ ರಾಜ್ಯ ಸರ್ಕಾರದ ಮುಂದೆ ಇರುವಂತದ್ದು. ಒಂದು ಕಡೆ ಲೋಕಲ್ ಬಾಡಿ ಎಲೆಕ್ಷನ್, ಮತ್ತೊಂದು ಕಡೆ ಜಿಬಿಎ ಎಲೆಕ್ಷನ್. ಹಾಗಾಗಿ ಇಲ್ಲಿ ಕುರ್ಚಿ ಕದನದ ಮಧ್ಯೆ ಉಭಯ ನಾಯಕರಿಗೂ ಕೂಡ ಲೋಕಲ್ ಟಾಸ್ಕ್. ಇಲ್ಲಿ ಲೋಕಲ್ ವಾರ್ ಗೆದ್ದವರಿಗೆ ನಾಯಕತ್ವ ಸಿಗುತ್ತಾ ಅನ್ನೋ ಪ್ರಶ್ನೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೆಗಲಿಗೆ ಜಿಬಿಎ ಚುನಾವಣೆ ಟಾಸ್ಕ್. ಈಗ ಸಿಎಂ ಸಿದ್ದರಾಮಯ್ಯಗೆ ಪಂಚಾಯಿತಿ ಚುನಾವಣೆ ಹೊಣೆ ಇದೆ. ನಾಯಕತ್ವ ಸಮರದ ಮಧ್ಯೆ ಇಬ್ಬರಿಗೂ ಕೂಡ ಹೈಕಮಾಂಡ್ ಈಗ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ. ಯಾರು ಗೆಲ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ನಾಯಕತ್ವ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಪಂಚಾಯಿತಿ ಚುನಾವಣೆ ಹೊಣೆ ಕೊಟ್ಟಿದೆ, ಮತ್ತೊಂದು ಕಡೆ ಜಿಬಿಎ ಚುನಾವಣೆಯ ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಇಬ್ಬರೂ ನಾಯಕರು ಕೂಡ ಅವ್ರದೇ ರೀತಿಯಲ್ಲಿ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಜಿಬಿಎ ಎಲೆಕ್ಷನ್ಗೋಸ್ಕರ ಏನೆಲ್ಲ ತಯಾರಿ ಬೇಕು ಅದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಲೋಕಲ್ ಬಾಡಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಲ್ಲಿ ಬೇಕಾಗಿರುವಂತಹ ಎಲೆಕ್ಷನ್ಗೆ ಎಲ್ಲ ತಯಾರಿ ಆಗ್ತಾ ಇದೆ. ಜಿಬಿಎ ಚುನಾವಣೆಗೆ ರಣತಂತ್ರ ರೂಪಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ಶಾಸಕರಿಗೂ ಕೂಡ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಬದ್ಧ ವೈರಿ ಮುನಿರತ್ನ ಭೇಟಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ. 5 ನಗರ ಪಾಲಿಕೆಯಲ್ಲಿ ಕನಿಷ್ಠ 3 ನಗರ ಪಾಲಿಕೆ ಗೆಲ್ಲುವ ಟಾಸ್ಕ್ ಇಲ್ಲಿ ಕೊಟ್ಟಿರುವಂತದ್ದು. ಹೀಗಾಗಿ ವಿಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇರುವಂತಹ ಡಿಕೆ. ಜಿಬಿಎ ಟಾಸ್ಕ್ ಯಶಸ್ವಿಯಾದರೆ ಡಿಕೆ ನಾಯಕತ್ವ ಶಕ್ತಿ ಸಂದೇಶ ರವಾನೆ ಆಗುತ್ತೆ. ಪಾಲಿಕೆ ಚುನಾವಣೆಯಲ್ಲಿ ತನ್ನದೇ ಆದಂತಹ ತಂತ್ರವನ್ನ ಹಿಡಿತಾ ಇದ್ದಾರೆ ಡಿಕೆ. ಜಿಬಿಎ ಚುನಾವಣೆಯಲ್ಲಿ ಗೆದ್ರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶಕ್ತಿ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಒಂದು ಕಡೆ ಜಿಬಿಎ ಚುನಾವಣೆಯಲ್ಲಿ ಏನಾದರೂ ಗೆದ್ರೆ ಆವಾಗ ಹೈಕಮಾಂಡ್ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶಕ್ತಿ ಏನು, ಅವರ ಬೆಂಬಲ ಎಷ್ಟಿದೆ, ಅವರ ಪವರ್ ಏನು ಅನ್ನೋವಂಥದ್ದು ಗೊತ್ತಾಗುತ್ತೆ. ಆ ಒಂದು ವಿಚಾರ. ಮತ್ತೊಂದು ಕಡೆ ಇಲ್ಲಿ ಎಲ್ಲಾ ಶಾಸಕರನ್ನ ಭೇಟಿಯಾಗಲಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆಯೂ ಕೂಡ ಹಲವು ಶಾಸಕರು ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಅದರಲ್ಲೂ ಕೂಡ ಬದ್ಧ ವೈರಿ ಆಗಿರುವಂತಹ ಬಿಜೆಪಿ ಶಾಸಕ ಮುನಿರತ್ನ ಅವರು ಕೂಡ ಭೇಟಿ ಕೊಟ್ಟಿದ್ರು ಡಿಕೆ ಅವರ ನಿವಾಸಕ್ಕೆ. ಆ ಟೈಮಲ್ಲಿ
ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಮುನಿರತ್ನ ಅವರಿಗೆ ಬೆನ್ನು ತಟ್ಟಿ ವೆಲ್ಕಮ್ ಮಾಡಿಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ, ಸ್ವಾಗತ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನೆಲ್ಲ ಬೇಕು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಡಿ.ಕೆ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ. ಎಲೆಕ್ಷನ್ಗೋಸ್ಕರ ಇಲ್ಲಿ ಬದ್ಧ ವೈರಿಗಳೇ ಇರಲಿ ಅಥವಾ ತಮ್ಮ ಬೆಂಬಲಿಗರೇ ಇರಲಿ, ಎಲ್ಲಾ ಶಾಸಕರಿಗೂ ಕೂಡ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾನೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಬಸವರಾಜ್, ಇಲ್ಲಿ 2 ಟಾಸ್ಕ್ ಈಗ ಮುಂದೆ ಕಾಣಿಸ್ತಾ ಇದೆ. ಒಂದು ಕಡೆ ಜಿಬಿ ಎಲೆಕ್ಷನ್, ಮತ್ತೊಂದು ಕಡೆ ಲೋಕಲ್ ಬಾಡಿ ಎಲೆಕ್ಷನ್. ಹಾಗಾಗಿ ಎರಡೂ ಕಡೆಯಿಂದ ಎಲ್ಲ ತಯಾರಿ ನಡೀತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಮುನಿರತ್ನ ಬೇರೆ ನೆನ್ನೆ ಬಂದಿರುವಂತದ್ದು, ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬೋದು ಇದೆಲ್ಲವೂ? ರೋಶಿನಿ, ಒಂದ್ ಕಡೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನ ಬರುವಂತಹ ಜಿಬಿಎ ಚುನಾವಣೆಗೆ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಒಂದ್ ಕಡೆ ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಶಾಸಕರ ವಿಶ್ವಾಸವನ್ನ ತೆಗೆದುಕೊಳ್ಳುವಂತ ಪ್ರಯತ್ನಕ್ಕೂ ಕೂಡ ಮುಂದಾದಂತೆ ಕಾಣ್ತಾ ಇದೆ. ಒಂದು ತಂತ್ರಗಾರಿಕೆ ಏನಂತಂದ್ರೆ, ಸ್ವಪಕ್ಷದ ಶಾಸಕರ ಜೊತೆಗೆ ವಿಪಕ್ಷದ ಶಾಸಕರನ್ನೂ ಸಹಿತ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಡಿ.ಕೆ ಶಿವಕುಮಾರ್ ಅವರು ನಡೆಸಿದ್ರ ಅನ್ನುವಂತಹ ಬಹುದೊಡ್ಡ ಚರ್ಚೆಯು ಕೂಡ ಈಗ ಆಗ್ತಾ ಇದೆ. ಯಾಕಂತಂದ್ರೆ ಡಿ.ಕೆ ಶಿವಕುಮಾರ್ ಅವರು ಒಂದ್ ಕಡೆ ಚುನಾವಣೆಯಲ್ಲಿ ಗೆಲ್ಬೇಕಂತಂದ್ರೆ ಸ್ವಪಕ್ಷದವರಷ್ಟೇ ಅಲ್ಲ, ಹಲವು ರೀತಿಯ ತಂತ್ರಗಾರಿಕೆಯನ್ನ ರೂಪಿಸ್ಲಿಕ್ಕೆ ಒಂದು ಯಶಸ್ವಿ ನಾಯಕ ಅಂದ್ರೆ ಡಿ.ಕೆ ಶಿವಕುಮಾರ್ ಹಲವಾರು ಚುನಾವಣೆಗಳಲ್ಲಿ ಅವ್ರದೇ ಆಗಿರತಕ್ಕಂತ ತಂತ್ರಗಾರಿಕೆಯನ್ನ ರೂಪಿಸಿರುವಂತಹ ನಾಯಕ. ಹಾಗಾಗಿ ಇದೀಗ ಜಿಬಿಎ ಚುನಾವಣೆ ಏನ್ ಬರ್ತಾ ಇದೆ, ಈ ಒಂದು ಚುನಾವಣೆ ಗೆಲ್ಲುವಂತಹ ಟಾಸ್ಕ್ ಕೂಡ ಹೈಕಮಾಂಡ್ ನಾಯಕ ಅವರ ಹೆಗಲಿಗೆ ಹೊರಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಡಿ.ಕೆ ಶಿವಕುಮಾರ್ ಅವರು. ಹಾಗಾಗಿ ಅವರು ಕೂಡ ಈಗ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ. ಅವರ ಒಂದು ನಾಯಕತ್ವವನ್ನು ಕೂಡ ಒಂದು ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ರವಾನೆ ಮಾಡಬೇಕು. ಅದರಲ್ಲೂ ಕೂಡ ಹಿಂದೆ ಚುನಾವಣೆ, ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಹಲವು ಚುನಾವಣೆ ಅವ್ರದೇ ಆಗಿರ್ತ ತಂತ್ರಕ್ಕೆ ರೂಪಿಸಿದ್ದಾರೆ. ಆದ್ರೆ ಇಲ್ಲಿ ಜಿಬಿಎ ಚುನಾವಣೆಯಲ್ಲಿ 5 ನಗರ ಪಾಲಿಕೆ ಏನಿದಾವೆ, ಅದರಲ್ಲಿ ಕನಿಷ್ಠ 3 ನಗರ ಪಾಲಿಕೆಗಳಲ್ಲಿ ಕೂಡ ಒಂದು ಕಾಂಗ್ರೆಸ್ ಪಕ್ಷವನ್ನ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ಕಡೆ ತಂತ್ರಗಾರಿಕೆಯನ್ನ ಡಿ.ಕೆ ಶಿವಕುಮಾರ್ ರೂಪಿಸ್ತಾ ಇದ್ದಾರೆ. ಅದರ ಟಾಸ್ಕ್ ಅನ್ನು ಕೂಡ ಹೈಕಮಾಂಡ್ ನಾಯಕರು ನೀಡಿದ್ದಾರೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಸಿಎಂ ಸಿದ್ದರಾಮಯ್ಯವರಿಗೆ ಟಾಸ್ಕ್ ನೀಡಿದ್ರೆ, ಡಿ.ಕೆ ಶಿವಕುಮಾರ್ ಅವರಿಗೆ ಈ ಒಂದು ನಗರ ಪಾಲಿಕೆ ಒಂದು ಚುನಾವಣೆಯನ್ನು ಕೂಡ ಟಾಸ್ಕ್ ಅನ್ನ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆಯೂ ಕೂಡ ಹಲವು ಶಾಸಕರ ಭೇಟಿಗೂ ಕೂಡ ಅವಕಾಶವನ್ನ ಡಿ.ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಶಾಸಕ ಮುನಿರತ್ನ ಅವರು, ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬದ್ಧ ವೈರಿಯೂ ಕೂಡ ಹೌದು. ಅವರ ಏನು ತಮ್ಮ ಡಿ.ಕೆ ಸುರೇಶ್ ಅವರು ನಿಂತ ಸಂದರ್ಭದಲ್ಲೂ ಸಹಿತ ಅವರ ಸೋಲಿಗೂ ಕೂಡ ಇವರೇ ಕಾರಣ ಅನ್ನುವಂತ ರೀತಿಯಲ್ಲಿ ಕೂಡ ಹಲವು ರೀತಿಯ ಆರೋಪಗಳನ್ನು ಕೂಡ ಮಾಡಿದ್ರು. ಆದ್ರೂ ಸಹಿತ ಅವರಿಗೂ ಕೂಡ ಅವಕಾಶವನ್ನು ಕೂಡ ಕೊಟ್ಟು ಅವರ ಒಂದು ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಮತ್ತೆ ಅದರ ಜೊತೆಗೆ ಬಿಜೆಪಿ ಶಾಸಕರ, ದಾಸರಳ್ಳಿಯ ಶಾಸಕರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ರು. ಅವರು ಕೂಡ ಅವ್ರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು. ಹೀಗೆ ಡಿ.ಕೆ ಶಿವಕುಮಾರ್ ಅವರು ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ರೋಶಿನಿ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.